ಒಮ್ಮೊಮ್ಮೆ ಹಾಗಾಗುತ್ತೆ. ಎಷ್ಟೊಂದು ವಿಸ್ಮಯಗಳು ನಮ್ಮ ಸುತ್ತಮುತ್ತಲನೇ ಇದ್ರೂ ನಾವು ಅದನ್ನ ಗಮನಿಸೇ ಇರಲ್ಲ. ಅದೇ ಪಟ್ಟಿಯಲ್ಲಿದ್ದು ಈ ರಾಚಮ್ಮನವನ. ಈ ಕಾಡನ್ನ ತನ್ನ ಮಡಿಲಲ್ಲಿಟ್ಟುಕೊಂಡ ಊರ ಹೆಸರು ಯಲಕುಂದಲಿ. ಆ ಊರು ಮತ್ತು ಅಲ್ಲಿಗೆ ಹೋಗುವ ದಾರಿ ರಮಣೀಯ ಅನುಭವವನ್ನು ಕೊಟ್ಟಿದ್ದವು. ಈ ಕಾಡು ಪ್ರಾರಂಭವಾಗುವ ಮುನ್ನ ಒಂದು ವಿಶಾಲ ಕೆರೆಯೊಂದು ನಮ್ಮನ್ನು ಸ್ವಾಗತಿಸಿತು. ಹಾಗೆಯೇ ಗೊಂಡಾರಣ್ಯ ಎದುರಾಯಿತು. ಆ ಕಾಡಿನ ಗಗನಚುಂಬಿ ವನರಾಶಿಗಳು ನನ್ನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿದವು. ಒಂದು ಕಲ್ಲು ಹಾಸಿನ ದಾರಿ ತಾಯಿ ರಾಚಮ್ಮನ ಗುಡಿಗೆ ಕರೆದೊಯ್ಯಿತು. ಆ ತಾಯಿ ಆ ಕಾಡಿನ ಅಧಿಪತಿ. ಅದೆಷ್ಟೋ ಶತಮಾನಗಳಿಂದಲೂ ಆ ಕಾಡಿನಲ್ಲಿ ಒಂದು ತರಗೆಲೆಯನ್ನು ಯಾರೂ ಮುಟ್ಟಿದಂತೆ ಅನಿಸಲಿಲ್ಲ. ಆ ಬೃಹದಾಕಾರದ ಮರಗಳು ಅದೆಷ್ಟು ಪೀಳಿಗೆಗಳನ್ನು ಕಂಡಿವೆಯೋ. ಈ ಕಾಡಿನ ಒಳಗೆ ಸೂರ್ಯನ ಕಿರಣಗಳು ಒಳನುಗ್ಗಲಾರದೆಯೇ ಮರಗಳ ಎಲೆಯ ಮೇಲೆ ವಿಶ್ರಮಿಸಿದಂತೆ ನನಗೆ ಭಾಸವಾಗುತ್ತಿತ್ತು. ಇದನ್ನೆಲ್ಲ ಕಂಡ ನನಗೆ ಅನಿಸಿದ್ದು ಒಂದೇ, ಅದೆಷ್ಟೋ ಶತಮಾನಗಳ ಹಿಂದೆ ಇದೊಂದು ಊರಾಗಿರಬಹುದಾಗಿಯೂ ಈ ತಾಯಿ ಆ ಗ್ರಾಮದ ದೇವತೆಯಾಗಿಯೂ ಕಾಲಕ್ರಮೇಣ ಯಾವುದೋ ಸಾಂಕ್ರಾಮಿಕ ರೋಗಕ್ಕೋ ಅಥವಾ ಯಾರದೋ ದಾಳಿಗೋ ಸಿಲುಕಿ ಈ ಊರು ನಾಶವಾಗಿ ಈಗಿನ ದಿನಗಳಲ್ಲಿ ಅದು ಈ ತಾಯಿ ಕಾಪಾಡಿಕೊಂಡು ಬಂದಿರುವ ಒಂದು ಗೊಂಡಾರಣ್ಯವಾಗಿ ನಾವು ಇದನ್ನು ಕಾಣಬಹುದು.